ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವುದೇನೆಂದರೆ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ನಥಿಂಗ್ 3A ಆ್ಯಂಡ್ ನಥಿಂಗ್ 3A ಪ್ರೋ ಬಗ್ಗೆ ಡಿಫ್ರೆನ್ಸನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ವಿಡಿಯೋ ಮೂಲಕ ಏನು ಮೇಜರ್ ಡಿಫ್ರೆನ್ಸು ಅಂತ ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಸಪೋರ್ಟ್ ಮಾಡಿದಂತಾಗುತ್ತೆ. ನಥಿಂಗ್ 3A ಮತ್ತು ನಥಿಂಗ್ 3A ಪ್ರೋ ಮೊಬೈಲ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಒಂದು ಡಿಸ್ಪ್ಲೇ ಸೇಮ್ ಇರುವಂಥದ್ದು 6.7 ಇಂಚ್ LTPS AMOLED LED ಡಿಸ್ಪ್ಲೇ, ಮತ್ತು ಇದರ ರಿಫ್ರೆಶ್ ರೇಟ್ ಬಂದು 120 Hz, ಮತ್ತು ಇದರ ಪೀಕ್ ಬ್ರೈಟ್ನೆಸ್ ಬಂದು 3000 ನಿಟ್ಸ್ ಇರುವಂಥದ್ದು. ನಾವು ಬಿಸಿಲಿಗೆ ಹೋದರೂ ಸಹ ನಾವು ಮೊಬೈಲ್ನನ್ನು ಈಸಿಯಾಗಿ ನಾವು ಆಪ್ರೇಟ್ ಮಾಡಬಹುದು ಮತ್ತು ನೋಡ್ಬೋದು. ಮತ್ತು ಎರಡು ಮೊಬೈಲ್ನಲ್ಲೂ ಯಾವುದೇ ರೀತಿಯಾದ ಡಿಸ್ಪ್ಲೇಯಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಸಿಮಿಲಾರಿಟಿ ಇರುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಹೇಳ್ಬೇಕಂತಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಎರಡರಲ್ಲಿ ಯೂಸ್ ಮಾಡಿರುವಂಥದ್ದು. ನಥಿಂಗ್ 3A ಮತ್ತು ನಥಿಂಗ್ 3A ಪ್ರೋ ಅಲ್ಲಿ ಎರಡೂ ಸೇಮ್ ಪ್ರೊಸೆಸರ್ ಅಂತಲೇ ಯೂಸ್ ಮಾಡಿರುವಂಥದ್ದು. ಇದು ಒಂದು ರೀತಿ ಪವರ್ಫುಲ್ ಪ್ರೊಸೆಸರು. ಇನ್ನು OS ಬಗ್ಗೆ ಹೇಳ್ಬೇಕಂತಂದರೆ ನಥಿಂಗ್ ಅವ್ರದ್ದೇ ಆದಂಥ ನಥಿಂಗ್ OS 3.1 ಯೂಸ್ ಮಾಡಿರುವಂಥದ್ದು. ಎರಡರಲ್ಲೂ ಸಹ ಸೇಮ್ ಇರುವಂಥದ್ದು, ಅದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಇದು ಒಂದು ರೀತಿ ಚೆನ್ನಾಗಿರುವಂಥ OS. ಇನ್ನು ನಾವು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ನಥಿಂಗ್ 3ಅಲ್ಲಿ 8GB 128GB ಸಿಗುವಂಥದ್ದು, ಮತ್ತು 8GB 256GB ಸಿಗುವಂಥದ್ದು. ಇನ್ನು ನಥಿಂಗ್ 3A ಪ್ರೋಲಿ 3 ವೇರಿಯಂಟ್ ಸಿಗುವಂಥದ್ದು: 8GB 128GB, 8GB 256GB ಮತ್ತು 12GB 256GB ನಥಿಂಗ್ 3A ಪ್ರೋನಲ್ಲಿ ಸಿಗುವಂಥದ್ದು. ನಥಿಂಗ್ 3A ಮೊಬೈಲು 3 ಕಲರ್ ವೇರಿಯಂಟಲ್ಲಿ ಸಿಗುವಂಥದ್ದು: ಬ್ಲ್ಯಾಕು, ಬ್ಲೂ ಮತ್ತು ವೈಟ್ 3 ಕಲರಲ್ಲಿ ಸಿಗುವಂಥದ್ದು. ಮತ್ತು ನಥಿಂಗ್ ಪ್ರೋ ಬಂದು 2 ಕಲರಲ್ಲಿ ಸಿಗುವಂಥದ್ದು, ಒಂದು ಬ್ಲ್ಯಾಕ್ ಬಂದು ಇನ್ನೊಂದು ಮಾರ್ಬಲ್ ವೈಟ್. ಇವು 2 ಕಲರಲ್ಲಿ ಸಿಗುವಂಥದ್ದು. ಇದೇ ಮೇಜರ್ ಡಿಫ್ರೆನ್ಸು, ಸ್ಟೋರೇಜು ಮತ್ತು ಕಲರ್ಲಿ ಡಿಫ್ರೆನ್ಸು ಅಂತ ಹೇಳ್ಬೋದು. ಡಸ್ಟು ಮತ್ತು ವಾಟರ್ ಪ್ರೂಫ್ ಬಗ್ಗೆ ಮಾತಾಡೋದಾದರೆ ನಥಿಂಗ್ 3ಅಲ್ಲಿ IP64 ಯೂಸ್ ಮಾಡಿರುವಂಥದ್ದು. ನಥಿಂಗ್ 3A ಪ್ರೋ ಮೊಬೈಲ್ನಲ್ಲಿ IP68 ಯೂಸ್ ಮಾಡಿರುವಂಥದ್ದು. ಇದು ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಈ ಸಿಮ್ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡೋದಾದರೆ ನಥಿಂಗ್ 3ಅಲ್ಲಿ ಯಾವುದೇ ರೀತಿಯಾದ eSIM ಸಪೋರ್ಟ್ ಇಲ್ಲ, ಮತ್ತು ನಥಿಂಗ್ 3A ಪ್ರೋಲಿ eSIM ಸಪೋರ್ಟು ಇದೆ. ಇದು ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನಥಿಂಗ್ 3Aಗೂ ನಥಿಂಗ್ 3A ಪ್ರೋಗೂ ಡಿಫ್ರೆನ್ಸ್ ಅಂತ ನಾವು ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಥಿಂಗ್ 3A ಫೋನಲ್ಲಿ ಪ್ರೈಮರಿ ಕ್ಯಾಮ್ರಾ ಬಂದು 50 MP ಸ್ಯಾಮ್ಸಂಗ್ ಸೆನ್ಸರ್ ಯೂಸ್ ಮಾಡಿರುವಂಥದ್ದು. ಟೆಲಿಫೋಟ್ ಕ್ಯಾಮ್ರಾ ಬಂದ್ಬಿಟ್ಟು 50 MP 2x ಆಪ್ಟಿಕಲ್ ಝೂಮ್ ಹೊಂದಿರುವಂಥದ್ದು, ಮತ್ತು 30x ಡಿಜಿಟಲ್ ಝೂಮ್ ಹೊಂದಿರುವಂಥದ್ದು ನಥಿಂಗ್ 3A ಮೊಬೈಲು. ಅದೇ ಇವಾಗ ನಥಿಂಗ್ 3A ಪ್ರೋ ಮೊಬೈಲ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಅದು ಸೇಮ್ 50 MP ಸ್ಯಾಮ್ಸಂಗ್ ಸೆನ್ಸರ್ ಯೂಸ್ ಮಾಡಿರುವಂಥದ್ದು, ಮತ್ತು 50 MP ಆಪ್ಟಿಕಲ್ 3x ಇದು ಝೂಮ್ ಆಗುತ್ತೆ, ಮತ್ತು 60x ಡಿಜಿಟಲ್ ಝೂಮ್ ಆಗುತ್ತೆ ಇದು. ಮತ್ತು ನಥಿಂಗ್ 3ಅಲ್ಲಿ ಸೇಮ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು 8 MP, ಇದರಲ್ಲೂ ಸಹ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು 8 MP ಯೂಸ್ ಮಾಡಿರುವಂಥದ್ದು. ನಥಿಂಗ್ 3A ಪ್ರೋಲಿ ಸೇಮ್ ಬೋತು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಎರಡರಲ್ಲೂ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಮತ್ತು ಇವೆರಡರ ಬಗ್ಗೆ ಡಿಫ್ರೆನ್ಸ್ ಹೇಳ್ಬೇಕಂತಂದರೆ ನಥಿಂಗ್ 3A ಪ್ರೋ ಸ್ವಲ್ಪ ಬೆಟರ್ ದೆನ್ ನಥಿಂಗ್ 3A. ಹೆಂಗಪ್ಪ ಅಂತಂದರೆ ಇದು ಲೋ ಲೈಟಲ್ಲೂ ಸಹ ಇದು ಫೋಟೋಸು ಮತ್ತು ವೀಡಿಯೋಸ್ನ ಚೆನ್ನಾಗಿ ಕ್ವಾಲಿಟಿಯಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂತಂದರೆ ನಥಿಂಗ್ 3ಅಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡಿರುವಂಥದ್ದು. ನಥಿಂಗ್ 3A ಪ್ರೋಲಿ 50 MP ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡಿರುವಂಥದ್ದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ನಥಿಂಗ್ 3A ಫೋನ್ ಅವರು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಮೊದಲು 45 ವ್ಯಾಟ್ ಚಾರ್ಜರ್ ಇತ್ತು, ಇವಾಗ 50 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರುವಂಥದ್ದು. ಮತ್ತು ಎರಡರಲ್ಲೂ ನಥಿಂಗ್ 3A ಮತ್ತು ನಥಿಂಗ್ 3A ಪ್ರೋ ಅಲ್ಲಿ 5000 mAh 50 ವ್ಯಾಟ್ ಫಾಸ್ಟಿಂಗ್ ಚಾರ್ಜರ್ ಕೊಟ್ಟಿರುವಂಥದ್ದು. ಮತ್ತು ಬ್ಯಾಟ್ರಿಯಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎರಡರಲ್ಲೂ 5000 mAh ಬ್ಯಾಟ್ರಿ ಕೊಟ್ಟಿರುವಂಥದ್ದು, ಮತ್ತು 50 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರುವಂಥದ್ದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಥಿಂಗ್ ಅವರು ಯಾವುದೇ ರೀತಿಯಾದ ಚಾರ್ಜರ್ನ ಪ್ರೊವೈಡ್ ಮಾಡೋಲ್ಲ. ನಾವು ಅದನ್ನು ಎಕ್ಸ್ಟ್ರಾ ನಾವು ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡಬೇಕು. ಇದೊಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು ನಥಿಂಗ್ ಅವ್ರದ್ದು. ಇದೊಂದು ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು ಅಂತ ನಾವು ಹೇಳ್ಬೋದು. ಅದರಲ್ಲಿ ಇನ್ನೊಂದೇನಪ್ಪ ಡಿಫ್ರೆನ್ಸ್ ಅಂತಂದರೆ eSIM ಸಪೋರ್ಟ್ ಇರುವಂಥದ್ದು. ನಥಿಂಗ್ 3ಅಲ್ಲಿ ನೋ eSIM ಸಪೋರ್ಟು, ನಥಿಂಗ್ 3A ಪ್ರೋಲಿ eSIM ಸಪೋರ್ಟ್ ಇರುವಂಥದ್ದು. ಇದು ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಪ್ರೈಸ್ನ ಕಂಪೇರ್ ಮಾಡೋದಾದರೆ ಅದು ಪ್ರೈಸ್ ಯಾವ ರೀತಿ ವೇರಿ ಆಗುತ್ತಪ್ಪ ಅಂತಂದರೆ, ಮತ್ತು ರ್ಯಾಮ್ ಮತ್ತು ಸ್ಟೋರೇಜ್ ಮೇಲೆ ಅದು ಪ್ರೈಸು ವೇರಿ ಆಗುವಂಥದ್ದು.
ನಥಿಂಗ್ 3A ಮೊಬೈಲ್ದು ಪ್ರೈಸ್ ಬಂದು 8GB 128GB 24,999 ಇದೆ. ಮತ್ತು 8GB 256GB ಬಂದು 26,999 ಇದೆ. ಮತ್ತು ನಥಿಂಗ್ 3A ಪ್ರೋ ಮೊಬೈಲ್ ಬಗ್ಗೆ ಪ್ರೈಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. 3A ಪ್ರೋ ಮೊಬೈಲ್ ಫೋನ್ ಪ್ರೈಸ್ ಬಂದು 8GB 128GB 29,999 ಮತ್ತು 8GB 256GB ಬಂದು 31,999. 12GB 250GB ಬಂದು 33,999 ಇರುವಂಥದ್ದು. ಮತ್ತು ಹಾಗೂ ನಾವು ಬ್ಯಾಂಕ್ ಆಫರ್ನ ಯೂಸ್ ಮಾಡ್ಕೋತು ಅಂತಂದರೆ ಇದರಲ್ಲಿ ಇವಾಗ ಏನಿದೆ ಪ್ರೈಸು ಅದರಲ್ಲಿ 2,000 ರೂಪಾಯಿ ಕಡಿಮೆ ಆಗುವಂಥದ್ದು. ಮತ್ತು ಇವಾಗ ಫಾರ್ ಎಕ್ಸಾಂಪಲು 29,000 ರೂಪಾಯಿ 999 ಅಂತಂದರೆ 2,000 ರೂಪಾಯಿ ಕಡಿಮೆ ಇತ್ತು ಅಂತಂದರೆ ನಮಗೆ 27,999ಕ್ಕೆ ನಮಗೆ 8GB 128GB ನಥಿಂಗ್ 3A ಪ್ರೋ ಮೊಬೈಲು ಸಿಗುವಂಥದ್ದು. ಮತ್ತು ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಒಂದು ಕ್ಯಾಮ್ರಾ ಒಂದು ಮೇಜರ್ ಡಿಫ್ರೆನ್ಸು, ಇನ್ನೊಂದು IP ರೇಟಿಂಗು ಡಸ್ಟ್ ಆ್ಯಂಡ್ ವಾಟರ್ ಪ್ರೂಫ್ ಅದು ರೇಟಿಂಗ್ ಒಂದು ಡಿಫ್ರೆನ್ಸ್ ಒಂದು. ಮತ್ತು ಬೇರೆ ಯಾವುದೊಂದು ಮತ್ತು ಪ್ರೊಸೆಸರ್ ಎಲ್ಲ ಸೇಮ್ ಇದೆ. ಪ್ರೊಸೆಸರು ಇದು ಸ್ನ್ಯಾಪ್ಡ್ರ್ಯಾಗನ್ 7H Gen 3 ಪ್ರೊಸೆಸರು. ಮತ್ತು OS ಬಂದು ಸೇಮು ನಥಿಂಗ್ OS 3.1 ಯೂಸ್ ಮಾಡಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸೇಮ್ ಇರುವಂಥದ್ದು. ಇದು ನಥಿಂಗ್ 3A ಫೋನು ಮತ್ತು ನಥಿಂಗ್ 3A ಫೋನ್ ಪ್ರೋ ಬಗ್ಗೆ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಬೆಂಬಲ ನೀಡಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತು ಮಾಹಿತಿಗಾಗಿ ವಂದನೆಗಳೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಿ.